ನಮ್ಮ ಸ್ಟಿಚಿಂಗ್ ಮಂದಿ 4 ಪೀಸ್ ಟಾಪ್ ಬೆಂಗಳೂರಲ್ಲಿ ಫಸ್ಟ್ ಹೊಡೆದಿದ್ದ ನಾವು ಅಂತ. ಹಾಯ್ ನಮಸ್ಕಾರ ಎಲ್ರಿಗೂ ಡಿಸ್ಕೌಂಟ್ ಇಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಕಲಾಸಿ ಪಾಳ್ಯದಲ್ಲಿ ನಾವು ಆಟೋ ವಿಡಿಯೋ ಮಾಡಿದ್ವಿ. ಈ ಸರ್ತಿ ಒಂದು ಸ್ವಲ್ಪ ಡಿಫ್ರೆಂಟ್ ಬನಶಂಕರಿ ಅವರಿಗೆ ನೀರಾಗಲಿ ಅಂತ ಒಂದು ಬೆಸ್ಟ್ ಕಾನ್ಸೆಪ್ಟ್ ತಗೊಂಡ್ಬಂದಿದ್ದೀನಿ. ಆಟೋ ಟಾಪು ಅಂಡ್ ಎಲ್ಲಾನು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಬಂದಿದ್ದೀನಿ ಅಂತಂದ್ರೆ ಎಲ್ಲಾನು ಸರ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಅಂಡ್ ನಿಮ್ಮ ಫೇಸ್ ನೋಡಿದ್ರೆ ಗೊತ್ತಾಗತ್ತೆ ಜನಕ್ಕೆ. ಎಲ್ಲಾರು ನೀವು 3 ವರ್ಷ 5 ವರ್ಷದಿಂದ ವರ್ಕ್ ಮಾಡ್ತೀರಾ ಸರ್? ಹಂಗೆ ನಾನು 28 ವರ್ಷ ಆಯ್ತು ಸರ್. 28 ವರ್ಷ. ಕಲಾಸಿ ಪಾಳ್ಯನಲ್ಲಿನೇ ಇದ್ದಿದ್ದು ಫಸ್ಟ್, ಆಮೇಲೆ ಇಲಿಯಾಸ್ ನಗರದಲ್ಲಿ ಬಂದೆ, ಇವಾಗ ಯಾರಬ್ ನಗರದಲ್ಲಿ ಜಂಪ್ ಆಗಿದ್ದೀನಿ. ಓಕೆ, ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇಲ್ಲಿ ಯಾರಬ್ ನಗರ BS ಚಾನಲ್ ಆಫೀಸ್ ಇದೆ, HRA ಪಾರ್ಟ್ಸ್ ಅಂಗಡಿ ಇದೆ, ಅಲ್ಲೇ ಪಕ್ಕದಲ್ಲಿ ನಮ್ ಗ್ಯಾರೇಜ್ ಇರೋದು. ಓಕೆ, ಅಂಡ್ ನಿಮ್ಮ ಫೇಸ್ ನೋಡಿದ್ರೆ ಕಸ್ಟಮರ್ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಎಲ್ಲ ಇಡೀ ಬೆಂಗಳೂರಲ್ಲಿ ಎಲ್ ಬೇಕಂದ್ರು ಹೋದ್ರು ಹೆಸರು ಹೇಳಿದ್ರು ಗೊತ್ತಾಗುತ್ತೆ. ನಿಮ್ಮ ಹೆಸರು? ತಜ್ಜು ಅಂತ. ತಜ್ಜು ಅಂತ ಹೇಳಿದ್ರೆ ಗೊತ್ತಾಗತ್ತೆ. ನಾನು ವಿಡಿಯೋ ಹೇಳೋದಿಲ್ಲ, ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸರ್ ಇವಾಗ ಕಸ್ಟಮರ್ ಎಲ್ಲಿಂದ ಬರ್ತಾರೆ ಸರ್? ಸರ್ ನನ್ನ ಹತ್ರ ಜಾಸ್ತಿ ರೀಸಬಲ್ ಮೈಸೂರು, ಚಂದ್ರಪಟ್ಟಣ, ಆಮೇಲೆ ರಾಮನಗರ, ಕನಕಪುರ, KR ಪುರಂ, ಹೊಸಕೋಟೆ ಆ ಕಡೆಯಿಂದ ಎಲ್ಲ ಜಾಸ್ತಿ ಬರ್ತಾರೆ. ಲಾಸ್ಟ್ ದೊಡ್ಡಬಳ್ಳಾಪುರದಿಂದ 3 ಗಾಡಿ ಬಂದಿತ್ತು. ದೊಡ್ಡಬಳ್ಳಾಪುರ. ಇವಾಗ ಸರ್ ಡಿಫ್ರೆನ್ಸ್ ಏನಿದೆ ಸರ್? ನಿಮ್ ಡಿಫ್ರೆನ್ಸ್ ನಮ್ದು ಏನಿದೆ, ಪೈಪ್ ಸೆಟ್ಟಿಂಗ್ ಒಂದು ಕ್ಲಾರಿಟಿ ಬರುತ್ತೆ ನಂದು. ಓಕೆನಾ? ನಮ್ ಸ್ಟಿಚಿಂಗ್ ಮಂದಿ 4 ಪೀಸ್ ಟಾಪ್ ಬೆಂಗಳೂರಲ್ಲಿ ಫಸ್ಟ್ ಹೊಡೆದಿದ್ದ ನಾವು ಅಂತ. 4 ಪೀಸ್ ವೈಟ್ ಪೈಪಿಂಗ್ ಅಲ್ಲಿ 4 ಪೀಸ್ ಟಾಪ್ ಹೊಡೆದಿದೆ ಬೆಂಗಳೂರಲ್ಲಿ, ತಜ್ಜು ಅಂತ. ನನ್ನ ಹೆಸರು ಎಲ್ಲ ಗೊತ್ತು. ಬಟ್ ನೋಡಿ, ಅದು ಬಂದಿ ಕನಕಪುರ ಗಾಡಿ. ಅದು ಕನಕಪುರ ಗಾಡಿ. ಕನಕಪುರ ಬ್ರೌನ್ ಟಾಪ್ ಈ ಲೊಕೇಶನ್ ನಲ್ಲಿ ಫಸ್ಟ್ ಹೊಡೆದಿದೆ ನಾನು. ಬ್ರೌನ್ ಟಾಪ್ ಸಿಗೋದಿಲ್ಲ, ಸಿಕ್ಕಲ್ಲ. ಬ್ಲಾಕ್ ಗಾಡಿ ಹಳ್ಳಿ ಕಡೆಯಿಂದ ಬಂದಿದೆ, ಹೆಸರುಯಿಂದ ಹುಡ್ಕೊಂಡು ಬಂದಿದ್ದಾರೆ. ಓಕೆನಾ? ಅಂಡ್ ಫಿಟ್ಟಿಂಗ್ ನೋಡಬಹುದು ನೀವು ಯಾವ ತರ ಬರುತ್ತೆ. ಫಿಟ್ಟಿಂಗ್ ಎಲ್ಲ ಇದು ಬಂದಿ ಸ್ಟಿಚಿಂಗ್ ಎಲ್ಲ ನಮ್ ಕ್ಲಾರಿಟಿ ಇದೆ, ಬೇಕಂದ್ರೆ ನೋಡ್ಕೊಳ್ಬಹುದು. ಓಕೆ, ಯಾರಿಗೂ ಏನ್ ತೊಂದ್ರೆ ಇಲ್ಲ. ಅಂಡ್ ಎಷ್ಟು ವರ್ಷ ಸರ್ ಒಂದ್ ಸರ್ತಿ? ಇದು ಬಂದು ಈ ಗ್ಯಾರಂಟಿ, ಈ ಟಬ್ದು ಬಂದು 4 ಇಂದ 4.5 ವರ್ಷ ಗ್ಯಾರಂಟಿ ಕೊಡ್ತೀನಿ. ಸಿಂಗಲ್ ಟಾಪ್ ರೂಫಿಂಗ್ ಹೊಡ್ಸ್ಕೊಂಡ್ರೆ 7 ವರ್ಷವರೆಗೂ ಗ್ಯಾರಂಟಿ. 7 ವರ್ಷದವರೆಗೆ ಗ್ಯಾರಂಟಿ ಕೊಡ್ತೀವಿ ನಮ್ಮ ಸ್ಟಿಚಿಂಗ್ ಅಲ್ಲಿ. ಇದರಲ್ಲಿ ಎಷ್ಟು ಲೇಯರ್ ಹಾಕಿರ್ತೀರಾ ನೀವು ಒಳಗಡೆ? ಒಳಗಡೆ ಇವಾಗ ನೋಡಿ ಸರ್, ಮೇಲ್ಗಡೆ ಒಂದು, ಒಳಗಡೆ ಒಂದು, ಇನ್ನೊಂದು 3 ಸ್ಟಿಚಿಂಗ್ ಮೇಲ್ಗಡೆ ಹಾಕಿರ್ತೀವಿ. ಓಕೆ, ಒಳಗಡೆ 3 ಸ್ಟಿಚಿಂಗ್ ಹಾಕಿರ್ತಾರ. ಸೈಡ್ ಬೋರ್ಡ್ ಎಲ್ಲ ಸರ್ ಹೆಂಗೆ? ಸೈಡ್ ಬೋರ್ಡ್ ಎಲ್ಲ ನೋಡಿ ಸರ್ ಇಲ್ಲ ನಾವು ಎಲ್ಲ ಸ್ಟಾಕ್ ತರ್ಸಲ್ಲ, ಬಟ್ ನಾವು ಹೊಲ್ದಿನ ಕೆಲಸ ಮಾಡೋದು. ಓಕೆ, ಸೈಡ್ ಬೋರ್ಡ್ ತೋರಿಸಿ ಸರ್ ಹೆಂಗೆ? ಇಲ್ಲಿದೆ ನೋಡಿ ಸರ್. ಇದು ನೀವೇ ಇದು ಬಂದು ಸಿಂಪಲ್ ಕೆಲಸ. ಇದು ಮೆಜರ್ಮೆಂಟ್ ಎಲ್ಲ ನಾವು ಮಾಡ್ಕೊಳ್ಳಿ. ಸಿಂಪಲ್ ಕೆಲಸ ಇದು. ಕ್ಲಾರಿಟಿ ಬೇಕಂದ್ರೆ ಇನ್ನ ಕ್ಲಾರಿಟಿ ಕೆಲಸ ಇದೆ. ಕಸ್ಟಮರ್ ಹೆಂಗ್ ಬರ್ತಾರೆ ಆ ಲೆಕ್ಕಾಚಾರಕ್ಕೆ ನಾವು ಕೆಲಸ ಮಾಡ್ಕೊಡ್ತೀವಿ. ಶಾಪ್ ಹೋಗೋಣ ಹೋಗಕ್ಕಿಂತ ಮುಂಚೆ ಇದು ಹೊಸದ ಸರ್? ಇವಾಗ ಬಂದಿರೋ? ಇಲ್ಲ ಸರ್, ಇದು ಬಂದು 18 ಮಾಡಲ್ ಇರ್ಬೇಕು ಇದು ಗಾಡಿ. ಅಂಡ್ ಏನ್ ವರ್ಕ್ ಬಂದಿತ್ತು ಸರ್? ಇದು ಬರೀ ಟಾಪ್ ಪ್ರೂಫಿಂಗ್ ಬಂದಿದೆ ಸರ್. ಟಾಪ್ ಪ್ರೂಫಿಂಗ್ ಬಂದಿರೋದು. ಓಕೆ, ಅಂಡ್ ಟಾಪ್ ಪ್ರೂಫಿಂಗ್ ಪ್ರೈಸಿಂಗ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ಪ್ರೈಸಿಂಗ್ ಇದು ಬಂದು 7,500 ರೂಪಾಯಿ ಆಗಿದೆ ಸರ್. ನಮ್ಮ ಹತ್ರ ಬಂದು 5,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಈ ಪ್ರೈಸಿಂಗ್ ಈ ಪ್ರೈಸ್ ಬಂದು 4,800 ರೂಪಾಯಿ ಒಂದು ಟಾಪ್ ಗೆ ತಗೊಂಡಿದ್ದೀವಿ. ಯಾಕಂದ್ರೆ ಇದು ಬ್ರೌನ್ ಟಾಪ್ ಒಂದ್ ಸ್ವಲ್ಪ ಕಾಸ್ಟ್ಲಿ. ಇದು ರಾಯಲ್ ಟಚ್ ಬಟ್ಟೆ ಅಂತ, ಇದು ಸ್ವಲ್ಪ ಕಾಸ್ಟ್ಲಿ ಇದು. ಓಕೆ, ಅಂಡ್ ಆ ಕಡೆ ಆಟೋ ಸರ್ ಅದು ಬಂದು ಡೀಲರ್ ಲೆಕ್ಕಾಚಾರ ಸರ್ ಕೆಲಸ ಇದು. ಇದು ಬಂದು ಪ್ರೈಸ್ ಬಂದು ಇದು ಹೇಳಕ್ ಆಗಲ್ಲ, ಯಾಕಂದ್ರೆ ಡೀಲರ್ ಲೆಕ್ಕದಲ್ಲಿ ನಾವು ಏನು ಮಾತಾಡಕ್ ಆಗಲ್ಲ. ಶಾಪ್ ಒಳಗಡೆ ಹೋಗಿ ಏನೇನಿದೆ ನೋಡೋಣ ಬನ್ನಿ. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಇದೆ. ಅಂಡ್ ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ BSNL ಆಫೀಸ್ ಇದೆ. BSNL ಆಫೀಸ್ ಆಪೋಸಿಟ್ HRA ಪಾರ್ಟ್ಸ್ ಅಂಗಡಿ ಪಕ್ಕನೇ ನಮ್ದು ಆಟೋ ರೆಕ್ಸಿನ್ ಅಂಗಡಿ ಇದೆ. ಓಕೆ, ನೋಡಿ ಸರ್, ನಮ್ಮ ಹತ್ರ ಎಲ್ಲಾ ತರ ಐಟಮ್ ಇದೆ. ನಾವು ಎಲ್ಲೂ ಹೋಗಲ್ಲ ಆಚೆ ಕಡೆ. ರೂಫ್ ಟಾಪ್ ಬಿಟ್ಟು ಸೀಟ್ ಕವರ್ಸ್ ಎಲ್ಲ ಮಾಡ್ಕೊಡ್ತೀವಿ. ಎಲ್ಲ ಪ್ರತಿಯೊಂದು ಮಾಡ್ತೀವಿ ನಾವು. ಮಾಡ್ಕೊಡ್ತೀರಾ? ಓಕೆ, ಪ್ರತಿಯೊಂದು. ಒಳಗಡೆ ಸ್ಟಿಚಿಂಗ್ ನೋಡಬಹುದು. ಯಾವ್ದು ಸ್ಟಾಕ್ ಇಡೋದಿಲ್ಲ ಸರ್, ಯಾವ್ದು ಸ್ಟಾಕ್ ಇಲ್ಲ. ಇವಾಗ ನೋಡಿ ಎಲ್ಲ ಅಳತೆ ಹಾಕಿದೀವಿ, ಅಲ್ಲಿ ಹೊಲಿತಿದ್ದಾರೆ. ಓಕೆ, ಬಟ್ ನಮ್ಮ ಹತ್ರ ಎಲ್ಲ ರೆಕ್ಸಿನ್ಗಳು ಇದೆ, ಎಲ್ಲ ರೆಡಿ ಮಾಡಿ. ರೆಡಿಮೇಡ್ ಏನು ಇಲ್ಲ. ನೋಡಿ, ಇದು ಬಂದು ಪ್ರೇಮ್ ಒರಿಜಿನಲ್ ಬಟ್ಟೆ. ಇದು ಬಂದು ಪ್ರಭಾತ್ ಅಂತ ಕಂಪ್ನಿ ಬಟ್ಟೆ. ಇದು ರಾಯಲ್ ಟಚ್ ಬ್ರೌನ್ ಬಟ್ಟೆ ಎಲ್ಲ ಇದೆ. ಇದು ಹೆವಿ ಕಾಸ್ಟ್ಲಿ ಇದು. ಓಕೆನಾ? ಇದ್ದಲ್ಲಿ ಇನ್ನ ಕಮ್ಮಿ ಬಟ್ಟೆನೂ ಇದೆ. ನೋಡಿ, ಇದು ಬ್ಲಾಕ್ ಕಲರ್ ನೋಡಿ. ನಮ್ದೆಲ್ಲ ಸ್ಟಿಚಿಂಗ್ ಇಲ್ಲೇ ಹೊರಿಯೋದು. ಏನು ಯಾವ್ದು ಸ್ಟಾಕ್ ಸೆಟ್ ಇಲ್ಲ, ಯಾವ್ದು ಸ್ಟಾಕ್ ಇಲ್ಲ. ನೋಡ್ಕೊಳ್ಬೇಕಂದ್ರೆ ಅಂಗಡಿ ಬಟ್ ರೆಡಿ ಮಾಡ್ತೀವಿ. ಗಾಡಿ ಬಂದ ತಕ್ಷಣ ಅಳತೆ ತೊಗೊಳ್ತೀವಿ, ಫಿಟ್ಟಿಂಗ್ ಮಾಡ್ತೀವಿ ಹೊಲ್ದಿ. ಅಂಡ್ ಮೇಲ್ಗಡೆ ನೋಡ್ಕೋಬಹುದು, ಸ್ಟಿಚಿಂಗ್ ಎಲ್ಲ ಇದು ಮಾಡಿದ್ದಾರೆ. ಅದಾದ ಇದೆಲ್ಲ ಸೀಟ್ ಗಳಿಗೋಸ್ಕರ ಅದು ರೆಡಿ ಮಾಡಿ ಇಟ್ಕೊಂತೀವಿ. ಮೆಜರ್ಮೆಂಟ್ ಮಾಡ್ಬಿಟ್ಟೆ ನೀವು ಎಲ್ಲಾನು ಸೆಟ್ ಮಾಡ್ತಾರ ಅಂತ ಹೇಳ್ಬೋದು. ನಿಮ್ಮ ಆಟೋ ಬಂದ್ರೆ ಆ ಗಾಡಿಗೆ ಏನ್ ಬೇಕಾಗುತ್ತೆ ಮೆಜರ್ಮೆಂಟ್ ಸಡನ್ ಆಗಿ ಹಾಕಿಬಿಟ್ಟು ಫಿಟ್ ಮಾಡ್ಕೊಡೋದಿಲ್ಲ. ಆ ಆಟೋ ಏನ್ ಪರ್ಫೆಕ್ಷನ್ ಆಗಿರುತ್ತಲ್ಲ ಅದನ್ನ ಗಾಡಿ ಹೆಂಗಿರುತ್ತೆ ಆ ಲೆಕ್ಕಾಚಾರ ಕೆಲಸ ಮಾಡ್ಕೊಡ್ತೀವಿ. ಆತರ. ಓಕೆ, ಗಾಡಿ ಎಷ್ಟು ನೀಟ್ನೆಸ್ ಆಗಿರುತ್ತೆ ಅಷ್ಟು ಫಿಟ್ನೆಸ್ ಆಗಿ ಜಿನ್ನಿನ್ ಆಗಿ ಬರುತ್ತೆ. ಸಿಂಪಲ್ ಆಗಿ ಹೇಳ್ಬಿಟ್ರು, ನಾನು ಅದನ್ನ ಹಿಂಗ ಹೇಳಿಲ್ಲ, ಇವ್ರು ಸಿಂಪಲ್ ಆಗಿ ಹೇಳ್ಬಿಟ್ರು. ಗಾಡಿ ಯಾವ ತರ ಇರುತ್ತೆ ಆ ತರ ಕೆಲಸ ಮಾಡ್ಕೊಡ್ತಾರೆ. ಅಂಡ್ ಪ್ರೈಸಿಂಗ್ ಹೋಗೋದ್ರೆ ಒಂದು ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಆಗಿ ಪ್ರೈಸಿಂಗ್ ಹೇಳಕ್ ಆಗೋದಿಲ್ಲ, ವೇರಿ ಮೇಲೆ ಆಗುತ್ತೆ. ವೇರಿ ಮೇಲೆ ಆಗುತ್ತೆ. ಓಕೆ, ಅಂಡ್ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ.
ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟು. ಸೊ ಈ ಆಟೋ ನೋಡಿದ್ರಲ್ಲ, ಈ ಆಟೋದ ಕಸ್ಟಮರ್ ಬಂದ್ರೆ ಕನಕಪುರದಿಂದ ಬಂದಿದ್ದಾರೆ. ಅಂಡ್ ಯಾವ ತರ ವರ್ಕ್ ಇದೆ ಅಲ್ಲಿ, ಅಲ್ಲಿಂದ ಇಲ್ಲಿ ಹೆಂಗ್ ಬಂದ್ರು ಅಂಡ್ ವರ್ಕ್ ಯಾವ ತರ ಇದೆ ಎಲ್ಲ ಕೇಳೋಣ. ಸರ್ ನಮಸ್ಕಾರ, ಕನಕಪುರದಿಂದ ಬಂದಿದ್ದೀರಾ? ಕನಕಪುರದಿಂದ ಬಂದಿದ್ದೀವಿ. ಹೆಂಗ್ ಗೊತ್ತಾಯ್ತು ಸರ್ ಇದು? ಇಲ್ಲಿ ನಮ್ದು ಹಳೆ ಇವರು ತಜ್ಜು ಅಂತ, ತಜ್ಜು ಬಾಯ್. ಅವಾಗಿಂದಾನು ಫೇಮಸ್ ಇವರು. ಎಷ್ಟು ವರ್ಷದಿಂದ ಫೇಮಸ್? ಅಮ್ಮಮ್ಮ ಅಂದ್ರೆ ಒಂದು 12 ವರ್ಷದಿಂದ ನೋಡ್ತಾ ಇದೀವಿ ಅವ್ರನ್ನ. 12 ವರ್ಷದಿಂದ. ಅವಾಗಿಂದ ತಜ್ಜು ಅಂದ್ರೆ ಒಂದು ಫೇಮಸ್. ಓಕೆ. ಯಾರಪ್ಪನಾರ ಇಲ್ಲಾಸ್ನಾರದಲ್ಲಿ ತಜ್ಜು ಅಂದ್ರೆ ಯಾರಿಗ್ ಬೇಕಾದ್ರೂ ಗೊತ್ತು ಇಡೀ ಸರೌಂಡಿಂಗ್ ಅಲ್ಲಿ. ಓಕೆ. ಆತರ ಫೇಮಸ್. ಎಲ್ಲ ಫಸ್ಟ್ ಕ್ಲಾಸ್ ಕೆಲಸ ನೋಡಿ ಸರ್ ಕಣ್ಣಾರೆ. ಓಕೆ. ಅಂಡ್ ಎಲ್ಲ ಹೆಂಗ್ ಮಾಡ್ತಾರೆ ಕೆಲಸ ಎಲ್ಲ ಚೆನ್ನಾಗಿ ಇರತ್ತೆ. ಆಟೋಗಳು ನೋಡಿದ್ರೆ ಲುಕ್ ಇರ್ಬೇಕು. ದುಡ್ಡು ಹೆಂಗ್ ಖರ್ಚು ಮಾಡ್ತೀವಿ ಅಲ್ಲ ಮುಖ್ಯ ಅಲ್ಲ, ಗಾಡಿ ಕೆಲಸ ಹೆಂಗ್ ಮಾಡ್ಕೊಡ್ತಾರ ಅದ್ ಮುಖ್ಯ. ಗಾಡಿ ಚೆನ್ನಾಗಿ ಕಾಣ್ಬೇಕು main ಅಷ್ಟೇ ಅಲ್ವಾ? ನೋಡಿ ಹೆಂಗ್ ಚೆನ್ನಾಗಿ ಕಾಣಿಸ್ತಲ್ವಾ ಸರ್? ಚೆನ್ನಾಗಿದೆ ಸರ್, ಅದು ಯುನೀಕ್ ಆಗಿ ಹಾಕ್ಸಿದ್ದೀರಾ. ಮುಂದೆ ನೋಡಿ ಗಿಟಪ್ ಎಲ್ಲ ಓಕೆ. ಚೆನ್ನಾಗಿ ಮಾಡ್ತಾರೆ. ಅದ್ರೆಲ್ಲ ಎಷ್ಟು ಅವರ್ ಆಯ್ತು ಸರ್ ಕೆಲಸ? ಬೆಳಿಗ್ಗೆ ಬಿಟ್ಟಿದ್ದಾರೆ? ಒಂದ್ ಗಾಡಿ ಒಂದ್ ದಿನ ತಗೋತಾರೆ. ಒಂದಿನ ತಗೊಳ್ತಾರೆ. ಒಂದಿನ ಎಲ್ಲ ಹರಿಬರಿ ಎಲ್ಲ ಮಾಡ್ಕೊಡೋದಲ್ಲ, ಆರಾಮ ಕ್ಲೀನ್ ಆಗಿ ಮಾಡ್ಕೊಡ್ಬೇಕಲ್ಲ ಸರ್ ಕೆಲಸ. ಇನ್ನೊಬ್ಬ ಹುಡ್ಕೊಂಡ್ ಬರ್ಬೇಕು ನಮ್ಮ. ಹೌದು. ಆ ತರ ಕೆಲಸ ಒಂದಿನ ಗಾಡಿ ನಿಂತ್ರು ಪರವಾಗಿಲ್ಲ, ಗಾಡಿ ಒಂದಿನ ನೆಮ್ಮದಿಯಾಗಿ ಮಾಡ್ಕೊಡ್ತಾರೆ ಕೆಲಸ. ನಮ್ದು ಮಾಡ್ಕೊಡ್ತಾರೆ. ಪ್ರೈಸಿಂಗ್ ಚೆನ್ನಾಗಿದೆ ಸರ್? ಪ್ರೈಸಿಂಗ್ ಎಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗೈತೆ. ಓಕೆ. ಅಂಡ್ ದೂರದಿಂದ ಬರೋರ್ಗೆಲ್ಲ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿನೇ ಮಾಡ್ಕೊಡ್ತಾರೆ. ದೂರದಿಂದ ಬರೋರಿಗೆ ಇನ್ನೇನು ಪ್ರೈಸಿಂಗ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಕೆಲಸ ಯಾವ ತರ ಮಾಡ್ತೀವಿ ಅದ್ರ ಮೇಲೆ ಡಿಫ್ರೆನ್ಸ್ ಅಲ್ಲ. ಖಂಡಿತ. ನಿನ್ನೆ ಬಿಟ್ಟಿದ್ರೆ ಆಟೋ? ನೆನ್ನೆ ಬಿಟ್ಟಿದ್ದೆ, ಇವತ್ತು ನೋಡಿ ಎಲ್ಲ ರೆಡಿ ಮಾಡಿ ನಿಲ್ಸವ್ರೆ. ರೆಡಿ ಮಾಡಿ ಏನೇನ್ ಮಾಡಿಸಿದ್ರಿ ಸರ್? ಸರ್ ಟಾಪು, ನಾವು ಸೀಟ್ ಕವರು, ಎಲ್ಲ ಒರ್ಸಿದೀವಿ. ಓಕೆ. ಪ್ರೈಸ್ ಕೇಳ್ಬೋದಾ ಎಷ್ಟಾಯ್ತು ಅಂತ? ಪ್ರೈಸ್ ನಮ್ದೇನು ರೀಸನೇಬಲ್ ಇರುತ್ತೆ. ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿದ್ರಲ್ಲ, ಬಿಕಾಸ್ ಕಸ್ಟಮರ್ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಕಸ್ಟಮರ್ ಈ ಬಾಯಿಂದನೇ ಕೇಳೋಣ ಯಾವ ತರ ಇತ್ತು ಅಂತ ವರ್ಕ. ಈ ಹೊಸ ಆಟೋ ಇವಾಗ ಬಂದಿರೋದು, ಇದು ಕಸ್ಟಮರ್ ಇವಾಗ ಬಂದಿದ್ದಾರೆ. ಅಂಡ್ ಈ ಕಡೆ ಕಸ್ಟಮರ್ ಇದಾರೆ, ಅಲ್ಲಿ ಕಸ್ಟಮರ್ ತೋರಿಸ್ಬೋದು. ಅವರು ಬಂದು ಸೀಟು ಎಲ್ಲ ಫಿಟ್ಟಿಂಗ್ ಮಾಡ್ಕೊಂಡಿದ್ದಾರೆ. ತುಂಬಾ ಕಸ್ಟಮರ್ ಬರ್ತಿದ್ದಾರೆ. ಅಂಡ್ ಒಂದು ದಿನ ನಿಮಗೆ ಗಾಡಿ ಬಿಡಬೇಕಾಗತ್ತೆ. ಬಿಕಾಸ್ ನಿಮ್ಮ ವರ್ಕ್ ಕರೆಕ್ಟ್ ಆಗ್ಬೇಕಂತಂದ್ರೆ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಸ್ಟಿಚಿಂಗ್ ಎಲ್ಲ ಮಾಡಿಬಿಟ್ಟೆ ಇವರು ರೆಡಿ ಮಾಡ್ತಾರಲ್ಲ, ಟೈಮ್ ತುಂಬಾ ತಗೊಳುತ್ತೆ. ಅಂಡ್ ಸಡನ್ ಆಗಿ ಬಂದ್ಬಿಟ್ಟು 1 ಅವರ್ 2 ಅವರ್ ಕೆಲಸ ಮುಗಿಸೋದಿಲ್ಲ. ಬೆಳಿಗ್ಗೆ ಬಂದ್ರೆ ಸಂಜೆವರೆಗೆ ನೀವು ಡೀಟೇಲ್ ಆಗಿ ನಿಮ್ಗೆ ಎಲ್ಲ ಡೀಟೇಲ್ ವರ್ಕ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.